ರಾಜ್ಯದ ಜನ ಬಿಗ್ ಬಾಸ್ ಮನೆಗೆ ಬೀಗ ಬಿತ್ತು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಕನ್ನಡ ಬಿಗ್ ಬಾಸ್ಗೆ ರಾತ್ರೋರಾತ್ರಿ ಅನುಮತಿ ಸಿಕ್ಕಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಏನಿದೆ ನಡೆಯಿತು, ಅದಕ್ಕೆ ಈಗ ತೀವ್ರ ಒಂದು ಮುಖಭಂಗ ಆಗಿರುವಂಥದ್ದು. ಬಿಗ್ ಬಾಸ್ ಏನಿದೆ, ಕನ್ನಡ ಬಿಗ್ ಬಾಸ್ ಸಾಕಷ್ಟು ಜನರ ಒಂದು ಮೆಚ್ಚುಗೆ ಶೋ ಇದು. ಇದಕ್ಕೆ ಬೀಗ ಹಾಕಿದ್ರು ಸಾಕಷ್ಟು ಜನಕ್ಕೆ ಆತಂಕ ಆಗಿತ್ತು. ಆದರೆ ಈಗ ಅದಕ್ಕೆ ಚಿಂತೆ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಕನ್ನಡ ಬಿಗ್ ಬಾಸ್ ಈಗ ರಾತ್ರೋರಾತ್ರಿ ಓಪನ್ ಆಗಿದೆ, ಅನುಮತಿ ಸಿಕ್ಕಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅದಕ್ಕೆ ಈಗ ತೀವ್ರ ಮುಖಭಂಗ ಆಗಿರಬಹುದು. ಯಾಕಂದ್ರೆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದಿತ್ತು ಮಂಡಳಿ. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವಂತಹ ಒಂದು ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಒಂದು ಶೋ ನಡೀತಾ ಇತ್ತು. ಅಲ್ಲಿ ಸ್ಪರ್ಧಿಗಳಿದ್ರು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅದು ಒಂದು ನೋಟಿಸನ್ನು ಕೊಟ್ಟಿದ್ದು, ಬಂದ್ ಮಾಡಿ ಅಂತ ಹೇಳಿದ್ದು, ಬಂದ್ ಕೂಡ ಮಾಡಿಸಿತ್ತು. ಆದರೆ ಈಗ ಅದಕ್ಕೆ ತೀವ್ರ ಮುಖಭಂಗ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ನರೇಂದ್ರ ಸ್ವಾಮಿ ಅವರು ಏನಿದ್ದಾರೆ ಅವರು ಆದೇಶ ಕೊಟ್ಟಿದ್ರು. ಆದರೆ ಯಾವ ಪುರುಷಾರ್ಥಕ್ಕೆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿದ್ರು ಎನ್ನುವಂತಹ ಪ್ರಶ್ನೆ ಮೂಡ್ತಾ. ಯಾಕಂದರೆ ಒಂದೇ ಒಂದು ದಿನಕ್ಕೆ ಅಂದರೆ ಓಪನ್ ಮಾಡುವ ಒಂದು ಸಲುವಾಗಿ ಬೀಗ ಹಾಕಿದ್ರ, ಒಂದೇ ದಿನ ನೀವು ಕ್ಲೋಸ್ ಮಾಡಿಸೋ ಹಾಕಿದ್ರೆ ಯಾಕೆ ನೀವು ಈ ರೀತಿಯಾಗಿ ಒಂದು ನೋಟಿಸನ್ನು ಕೊಟ್ರಿ, ಯಾಕೆ ಬಂದ್ ಮಾಡಿದ್ರಿ, ಯಾಕೆ ಬೀಗ ಹಾಕಿದ್ರಿ, ಯಾಕೆ ಎಲ್ಲರೂ ಕೂಡ ಪ್ರಶ್ನೆ ಮಾಡೋ ರೀತಿಯಲ್ಲಿ ಮಾಡ್ಕೊಂಡ್ರಿ? ಇಡೀ ಕರ್ನಾಟಕದ ಜನನೇ ನಿಮ್ಮ ಬಗ್ಗೆ ಮಾತಾಡೋ ರೀತಿಯಲ್ಲಿ ಆಗ್ಬಿಡ್ತಲ್ಲ ನಿಯಂತ್ರಣ ಮಂಡಳಿ ಬಗ್ಗೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದರಿಂದ ತೀವ್ರ ಮುಖಭಂಗ ಆದಂತೆ ಕಾಣ್ತಾ ಇದೆ ಮಾಲಿನ್ಯ ಮಂಡಳಿಗೆ. ಹೀಗಾಗಿ ಮಧ್ಯರಾತ್ರಿನೇ ಸ್ಟುಡಿಯೋ ಗೇಟ್ ಓಪನ್ ಆಗಿದೆ. ಓಪನ್ ಅನ್ನು ಮಾಡಿಸಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ ದಕ್ಷಿಣ ಜಿಲ್ಲಾಧಿಕಾರಿ ಆಗಿರುವಂತಹ ಯಶವಂತ್ ಗುರುಕಲ್ ಏನಿದ್ದಾರೆ ಅವರೇ ನಿಂತು ಗೇಟನ್ನು ಓಪನ್ ಮಾಡಿಸಿರುವಂಥದ್ದು, ಅನುಮತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಕನ್ನಡ ಬಿಗ್ ಬಾಸ್ ಶೋ ಈಗ ಎಂದಿನಂತೆ ದಿನನಿತ್ಯದಂತೆ ಮುಂದುವರಿಯುತ್ತೆ. ಶೋ ಆರಂಭ ಆಗುತ್ತೆ. ಮಧ್ಯರಾತ್ರಿಯಿಂದಾನೇ ಆರಂಭ ಆಗಿಬಿಟ್ಟಿದೆ. ರಾತ್ರೋರಾತ್ರಿ ಓಪನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯನ್ನು. ಏನು ಬೀಗ ಹಾಕಿದ್ರು, ಸೀಲ್ ಹಾಕಿದ್ರು. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿತ್ತು. ತ್ಯಾಜ್ಯ ವಿಲೇವಾರಿ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಕಂಡು ಬಂದಿತ್ತು. ನೆಗ್ಲೆಕ್ಟನ್ನು ಮಾಡಿದ್ರು, ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿತ್ತು. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಬೀಗ ಕೂಡ ಹಾಕ್ಸಿಬಿಟ್ಟಿದ್ರು. ಆದರೆ ಈ ರೀತಿ ಒಂದೇ ದಿನಕ್ಕೆ ಬೀಗ ಹಾಕ್ಸೋಕ ನೀವು ಬಿಗ್ ಬಾಸನ್ನು ನಿಲ್ಲಿಸಿದ್ದು, ಬೀಗ ಹಾಕ್ಸಿದ್ದು ಯಾಕೆ ಬೇಕಿತ್ತಿದ್ದು? ನಿಮಗೆ ಅವಮಾನ ಆದಂಗೆ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಜಾಲಿವುಡ್ ಸ್ಟುಡಿಯೋ ಏನಿದೆ ಅದೀಗ ಓಪನ್ ಆಗಿದೆ. ಬೀಗ ಹಾಕಿದ್ರು ಓಪನ್ ಆಗಿದೆ, ಶೋ ಆರಂಭ ಆಗಿದೆ. ಎಲ್ಲರೂ ಕೂಡ ಜನ ಮತ್ತೆ ಎಂದಿನಂತೆ ದಿನ ಏನು ನೀವು ಇಷ್ಟಪಟ್ಟು ನೋಡ್ತಾ ಇದ್ರಿ ನಿಮ್ಮ ಬಿಗ್ ಬಾಸನ್ನು ನೀವು ನೋಡಬಹುದು. ಸ್ಪರ್ಧಿಗಳು ಇರ್ತಾರೆ. ವಾರದ ಕೊನೆಯಲ್ಲಿ ಸುದೀಪ್ ಅವರು ಕೂಡ ಬರ್ತಾರೆ. ಎಂದಿನಂತೆ ಶೋ ಅನ್ನು ನಡೆಸಿಕೊಡ್ತಾರೆ. ಆದರೆ ಈ ಒಂದು ದಿನದಲ್ಲಿ ಏನು ಆತಂಕ ಮೂಡಿಸ್ತಲ್ಲ, ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ, ಬಂದ್ ಆಗುತ್ತೆ. ಹಾಗಾದರೆ ಸ್ಪರ್ಧಿಗಳು ಏನು ಮಾಡ್ತಾರೆ, ಅವ್ರ ಗತಿ ಏನು? ಹಾಗಾದ್ರೆ ನಡೆಯೋದೇ ಇಲ್ವಾ ಮುಂದೆ? ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇವೆಲ್ಲವನ್ನೂ ಕೂಡ ಸುಳ್ಳಾಗುವಂಥ ರೀತಿಯಲ್ಲಿ ಈಗ ಮತ್ತೆ ಬಿಗ್ ಬಾಸ್ ಆರಂಭ ಆಗಿದೆ. ರಾತ್ರೋರಾತ್ರಿ ಅದಕ್ಕೆ ಅನುಮತಿ ಸಿಕ್ಕಿದೆ. ಅನುಮತಿ ಸಿಕ್ಕು ಅದು ಈಗ ನಡೀತಾ ಇರುವಂಥದ್ದು. ಯಾರು ಕೂಡ ಆತಂಕ ಪಡುವಂಥ ಒಂದು ಅಗತ್ಯ ಇಲ್ಲ. ಬಿಗ್ ಬಾಸ್ ಎಂದಿನಂತೆ ಕೂಡ ಶುರುವಾಗುತ್ತೆ. ಯಾವ ಒಂದು ಸಮಯಕ್ಕೆ ನಿರ್ಧಾರ ಆಗಿತ್ತೋ ಅದೇ ರೀತಿಯಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಈಗ ಬಂದಿರುವಂಥದ್ದು ಮಾಹಿತಿ ಕೂಡ. ಖಾಸಗಿ ವಾಹಿನಿ ಒಂದು ನಡೆಸ್ತಿರುವಂಥ ಒಂದು ಬಿಗ್ ಬಾಸ್ ಏನಿದೆ ಸಾಕಷ್ಟು ಮನೋರಂಜನೆಯನ್ನು ಕೊಡುತ್ತೆ. ಸಾಕಷ್ಟು ಅಭಿಮಾನಿಗಳು ನೋಡ್ತಾರೆ, ಪ್ರೇಕ್ಷಕರು ಏನಿದ್ದಾರೆ ಅದನ್ನು ಇಷ್ಟಪಟ್ಟು ನೋಡ್ತಾರೆ. ಸ್ಪರ್ಧಿಗಳು ಮಾಡುವಂತಹ ಒಂದು ವರ್ತನೆ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಜಗಳ ಆಗಿರ್ಬೋದು, ಟಾಸ್ಕ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಖುಷಿಪಟ್ಟು ನೋಡ್ತಾರೆ. ಇಂತಹ ಒಂದು ದೊಡ್ಡ ಶೋಗೆ ಆತಂಕ ಎದುರಾಗಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟು ಅದನ್ನು ಬೀಗ ಹಾಕ್ಸಿತ್ತು ಆ ಮನೆಗೆ. ಆದರೆ ಈಗ ಅದ್ಯಾವುದೂ ಕೂಡ ಏನೂ ಇಲ್ಲ, ಓಪನ್ ಆಗಿದೆ. ಶೋ ನಡೆಯುತ್ತೆ. ಎಂದಿನಂತೆ ನೀವು ನೋಡಬಹುದು. ಕಿಚ್ಚ ಸುದೀಪ್ ಅವರು ಬರ್ತಾರೆ. ಏನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು ಈ ಒಂದು ವಿಚಾರದಲ್ಲಿ. ಅವರ ಮಾತು ಸಾಕಷ್ಟು ಕೇಳಿ ಬಂದಿತ್ತು. ಯಾಕಂದರೆ ನಟ್ಟು ಬೋಲ್ಟ್ ವಿಚಾರ ಏನಿದೆ ಚಿತ್ರರಂಗದ್ದು, ಅವರೇ ಎಲ್ಲೋ ಒಂದು ಕಡೆ ಅವರೇ ಮಾಡಿಸಿಬಿಟ್ಟಿದ್ದಾರೆ, ಅವರೇ ಒಂದು ಇದಕ್ಕೆ ಮೂಲ ಪ್ರೇರಣೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನೋಡಿ ಈ ಒಂದು ಶೋ ಏನೇ ಇದೆ ಅದನ್ನು ನಾನೇ ಓಪನ್ ಮಾಡಿದ್ದು, ಅಂದರೆ ಉದ್ಘಾಟನೆ ಮಾಡಿದ್ದು.
ಅಂಥದ್ದನ್ನು ನಾನು ಯಾಕೆ ಈ ಥರ ಮಾಡ್ತೀನಿ? ಎಲ್ಲೋ ಒಂದು ಕಡೆ ಸುಮ್ಮನೆ ರಾಜಕೀಯವಾಗಿ ಎಲ್ಲರೂ ಮಾತನಾಡ್ತಾರೆ ಅಷ್ಟೇ, ಆದರೆ ಅದನ್ನು ಮಾತಾಡುವಂತಹ ಒಂದು ಅಗತ್ಯತೆ ಇಲ್ಲ ಯಾರೂ ಕೂಡ. ಹೀಗಾಗಿ ಬಿಗ್ ಬಾಸ್ ಶೋ ಏನಿದೆ ಅದೀಗ ಆರಂಭ ಆಗಿದೆ, ಎಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಅದಕ್ಕೆ ಅನುಮತಿ ಸಿಕ್ಕಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ. ಈಗ ಇದರಿಂದ ಸ್ವಲ್ಪ ಮುಖಭಂಗ ಆದಂತೆ ಆಗಿದೆ. ಇಡೀ ರಾಜ್ಯದ ಜನರಿಗೆ ಆತಂಕ ಮೂಡಿಸುತ್ತೆ ಈ ವಿಚಾರ. ಆದರೆ ಈಗ ಸ್ಟುಡಿಯೋ ಓಪನ್ ಆಗಿದೆ, ಸ್ಪರ್ಧಿಗಳು ಒಳಗಡೆ ಇದ್ದಾರೆ, ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಿಗ್ ಬಾಸ್ ಶೋನ ನೋಡಬಹುದು, ಯಾರು ಕೂಡ ಚಿಂತೆ ಪಡುವ ಅಗತ್ಯತೆ ಇಲ್ಲ. ರಾಮನಗರದ ಒಂದು ಜಿಲ್ಲೆಯ ಬಿಡದಿ ಬಳಿ ಇರುವಂತಹ ಜಾಲಿ ಸ್ಟುಡಿಯೋ ಏನಿದೆ, ಜಾಲಿಬುಡ್ಡು ಸ್ಟುಡಿಯೋ ಏನಿದೆ, ಅಲ್ಲಿ ನಡೀತಾ ಇದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಮುಂದೆ ನಿಂತು ಗೇಟ್ ಓಪನ್ ಮಾಡಿಸಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು, ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುಕೂಲವನ್ನು ಮಾಡಿಕೊಡಿ, ಕಾನೂನಿನ ಪ್ರಕಾರ ಏನಿದೋ ಅದನ್ನು ಅವರು ಮಾಡಿಕೊಳ್ಳಿ. ಯಾಕಂದರೆ ಸಣ್ಣ ಪುಟ್ಟ ಒಂದು ತಪ್ಪುಗಳಾಗೋದು ಸಹಜ. ಹೀಗಾಗಿ ಈ ರೀತಿಯಾಗಿ ಬಂದ್ ಮಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿನೇ ಮಾತಾಡಿದ್ದಾರೆ ಅನ್ಸುತ್ತೆ ಅವರು ಜಿಲ್ಲಾಧಿಕಾರಿಗಳ ಹತ್ರ. ಹೀಗಾಗಿ ಜಿಲ್ಲಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಆಗಿರುವಂಥ ಯಶವಂತ್ ಗುರುಕಲ್ ಏನಿದ್ದಾರೆ ಅವರೇ ಮುಂದೆ ಓಪನ್ ಮಾಡಿಸಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋಗೆ. ಈಗ ಶೋ ಆರಂಭ ಆಗುತ್ತೆ, ಶೋ ನಡೆಯುತ್ತೆ, ಎಲ್ಲರೂ ಕೂಡ ನೋಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.